ವೇದಿಕೆಯ ಮೇಲೆ ಕಣ್ಣೀರು ಹಾಕಿದ ಖ್ಯಾತ ಗಾಯಕಿ ಭಾರತ ದೇಶದ ಜನಪ್ರಿಯ ಗಾಯಕಿಯರಲ್ಲಿ ಒಬ್ಬರು ನೇಹಾ. ಸಿಂಗಿಂಗ್ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿರುವಂತಹ ಸಿಂಗರ್. ಹಿಂದಿ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಸಿಂಗಿಂಗ್ ಮಾಡ್ತಾ ಇದ್ರು. ಸಾಕಷ್ಟು ದೇಶಗಳಲ್ಲಿ ಲೈವ್ ಶೋ ನೀಡಿರುವಂತಹ ಸಿಂಗರ್ ಅವರು. ಇವರ ಧ್ವನಿಗೆ ಸೋಲದೆ ಇರುವವರಿಲ್ಲ. ಹಾಗಾದ್ರೆ ಗಾಯಕಿ ಕಣ್ಣೀರು ಹಾಕಿದ್ದು ಯಾಕೆ? ಸುಖಾಸುಮ್ಮನೆ ಯಾರು ಕೂಡ ಕಣ್ಣೀರು ಹಾಕೋದಿಲ್ಲ. ಈ ಸಂಗೀತ ಅನ್ನೋದೇ ಒಂದು ತರಹದ ಲಹರಿ. ಆ ಸಂಗೀತ ಹಾಡಬೇಕಾದ್ರೂ ಕೆಲವರಿಗೆ ಅಳು ಬರುತ್ತೆ, ಇನ್ನು ಹಾಡನ್ನು ಕೇಳಿಸಿಕೊಳ್ಳಬೇಕಾದ್ರೂ ಕೂಡ ಕೆಲವರಿಗೆ ಅಳು ಬರುತ್ತೆ. ಅದು ಭಾವನಾತ್ಮಕ ಟೆಚ್ಚನ್ನು ಕೊಟ್ಟರೆ. ಇನ್ನು ಈ ಸಿಂಗರ್ ಇವರ ಧ್ವನಿಗೆ ಸೋಲದೆ ಇರುವವರಿಲ್ಲ, ಇವರ ಆ ಧ್ವನಿಗೆ ತಲೆದೂಗದವರೇ ಇಲ್ಲ. ಹಾಗಾದರೆ ಗಾಯಕಿ ಕಣ್ಣೀರು ಹಾಕಿದ್ಯಾಕೆ? ವೇದಿಕೆಯ ಮೇಲೆ ಕಣ್ಣೀರು ಹಾಕಿದಂಥ ಖ್ಯಾತ ಗಾಯಕಿ. ಹಾಗಾದರೆ ಯಾರು ಆ ಗಾಯಕಿ? ಭಾರತ ದೇಶದ ಜನಪ್ರಿಯ ಗಾಯಕಿಯರಲ್ಲಿ ಅವರು ಕೂಡ ಒಬ್ಬರು. ಸಿಂಗಿಂಗ್ ರಿಯಾಲಿಟಿ ಶೋನ ಜಡ್ಜ್ ಆಗಿರುವಂತಹ ಸಿಂಗರ್ ಇವರು. ಹಾಗಾದರೆ ಯಾಕೆ ಇವರು ಕಣ್ಣೀರು ಹಾಕಿದ್ರು? ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ಶೋ ನಡೀತಾ ಇತ್ತು. ಶೋಗೆ ತೆರಳಿದ್ದಂತಹ ಗಾಯಕಿ ತಡವಾಗಿ ಬಂದಿದ್ದಕ್ಕೆ ನೆರೆದಿದ್ದ ಜನಗಳಿಂದ ಧಿಕ್ಕಾರ ಕೂಗಲಾಯಿತು. ಮೆಲ್ಬೋರ್ನ್ನ ಶೋಗೆ ಬರೋಬ್ಬರಿ 3 ಗಂಟೆ ತಡವಾಗಿ ಬಂದಂತಹ ಸಿಂಗರ್, ಆ ಗಾಯಕಿ ಬೇರಾರೂ ಅಲ್ಲ, ನೇಹಾ ಕಕ್ಕರ್. ನೇಹಾ ಕಕ್ಕರ್ಗೆ ಅವಮಾನಿಸಿದಂತಹ ಮೆಲ್ಬೋರ್ನ್ ಜನ, ಅಂದರೆ ಪಾಪ ಅವ್ರು ಕಾಯ್ತಾ ಇದ್ರು, ಇವರು 3 ಗಂಟೆ ಲೇಟ್ ಆಗಿ ಹೋಗಿದ್ದಾರೆ. ಮೆಲ್ಬೋರ್ನ್ ಶೋಗೆ ಬರೋಬ್ಬರಿ 3 ಗಂಟೆ ತಡವಾಗಿ ಬಂದ ಸಿಂಗರ್ ಜನ ಮೂದಲಿಸಿದ್ದಕ್ಕೆ ವೇದಿಕೆ ಮೇಲೆ ಅತ್ತ ನೇಹಾ ಕಕ್ಕರ್. ಆ ಗಾಯಕಿ ಬೇರಾರೂ ಅಲ್ಲ, ನೇಹಾ ಕಕ್ಕರ್. ಆಕೆ ಮೆಲ್ಬೋರ್ನ್ನ ಒಂದು ಶೋಗೆ ಹೋಗಬೇಕಾಗಿತ್ತು. ಯಾವ ಸಮಸ್ಯೆಯಿಂದ ಅವರು ಲೇಟಾಗಿ ಹೋದ್ರೋ ಗೊತ್ತಿಲ್ಲ, ಇನ್ನೂ ಕೂಡ ಅದು ಖಚಿತಪಡಿಸಿಲ್ಲ. ಜನ ಮಾತ್ರ ಅವರನ್ನು ನೋಡಿ ಅಪಹಾಸ್ಯ ಮಾಡಿದ್ರು. ನೀವು ಇಷ್ಟು ಲೇಟ್ ಬಂದಿದ್ದೀರಿ. ಜನ ಕಾಯ್ತಾ ಇದ್ರು, ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಬೇಗ ಬರ್ಬೋದು, ಆಕೆಯ ಹಾಡನ್ನು ನಾವು ಅನುಭವಿಸ್ಬೋದು, ಆಕೆಯ ಹಾಡಿನ ಸ್ವಾದವನ್ನು. ಅವರು ಲೇಟಾಗಿ ಬಂದಾಗ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ, ಮೂದಲಿಸಿದ್ದಾರೆ, ಟೀಕೆ ಮಾಡಿದ್ದಾರೆ. ಅದೊಂದು ರೀತಿ ಅವರಿಗೆ ಇನ್ಸಲ್ಟ್ ಆಯಿತೋ ಏನೋ ಗೊತ್ತಿಲ್ಲ, ಕಣ್ಣೀರಿಟ್ಟಿದ್ದಾರೆ. ಇದು ಭಾರತದ ಖ್ಯಾತ ಹಾಡುಗಾರರ ಪೈಕಿ ಈಕೆಯು ಕೂಡ ಒಂದು, ನೇಹಾ ಕಕ್ಕರ್. ಆಕೆ ಮೆಲ್ಬೋರ್ನ್ ಶೋಗೆ ಲೇಟಾಗಿ ಹೋಗಿದ್ದಕ್ಕೆ ಜನ ಮೂದಲಿಸಿದ್ದಾರೆ. ಹಾಗಾಗಿ ವೇದಿಕೆಯ ಮೇಲೆ ಕಣ್ಣೀರು ಹಾಕಿದ್ದಾರೆ. I will make sure that I make you all dance. This is